ನಮಸ್ಕಾರ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕದಲ್ಲಿರೋ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ನ ವಿಸಿಟ್ ಮಾಡ್ತಾ ಇದ್ದೀವಿ. ಅದೇ ಐಹೊಳೆ, ಪಟ್ಟದಕಲ್ಲು ಮತ್ತು ಬಾದಾಮಿ. ಬೆಂಗಳೂರಿಂದ ಹೋಗ್ತಾ ಇರೋದಕ್ಕೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಬೆಂಗಳೂರಿಂದ ಬಾದಾಮಿಗೆ ಡೈರೆಕ್ಟ್ ಟ್ರೈನ್ ಕೂಡ ಇದೆ. ಬಾದಾಮಿ ರೈಲ್ವೆ ಸ್ಟೇಷನಿಂದ ಇವಾಗ ಆಟೋ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಬಾದಾಮಿ ಬಸ್ ಸ್ಟ್ಯಾಂಡ್ಗೆ. ಆ್ಯಂಡ್ ಆಟೋ ಅಣ್ಣ ಹೇಳೋ ಪ್ರಕಾರ ಬಾದಾಮಿಯಿಂದ ಐಹೊಳೆಗೆ ಬಸ್ಸಸ್ ಇದೆಯಂತೆ. ಸೊ ಬಸ್ ಸಿಗುತ್ತಾ ಅಂತ ನೋಡೋಣ ಬನ್ನಿ. ಬಾದಾಮಿ ಬಸ್ ಸ್ಟ್ಯಾಂಡ್ಗೆ ನಾವು ಬಂದ್ವಿ. ಬಟ್ ಏನಂತ ಅಂದರೆ ಇಲ್ಲಿ ಯಾವುದೂ ಬಸ್ಸಸ್ ಇಲ್ಲ. ಆ್ಯಕ್ಚುಲಿ ಬಸ್ಸಸ್ ಇರೋದೆಲ್ಲ ಟೈಮ್ ಪ್ರಕಾರ. ಆ್ಯಂಡ್ ಬಸ್ ಬಂದ್ರೂ ತುಂಬ ರಶ್ ಆಗಿದೆ. ಸೊ ಯೋಚನೆ ಮಾಡ್ತಾ ಇದ್ದೀವಿ, ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀವಿ. ಸೊ ಇಲ್ಲಿ ಕೆಲವೊಬ್ರು ಹೇಳ್ತಾರೆ ಅರ್ಧ ಗಂಟೆಗೆ ಒಂದ್ಸರಿ ಬಸ್ ಬರುತ್ತೆ ಅಂತ. ಸೊ ನಾವು ಬಸ್ಗೋಸ್ಕರ ಇವಾಗ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಬಸ್ ಬರುತ್ತೆ, ವೆಯ್ಟ್ ಮಾಡೋಣ. ಸೊ ಫೈನಲಿ ಬಸ್ ಯಾವುದು ಸಿಗದೇ ಇರೋದಕ್ಕೆ ಆಟೋ ಮಾಡಿಕೊಂಡು ಬಂದ್ವಿ. ಸೊ ಡೈರೆಕ್ಟ್ ಐಹೊಳೆಗೆ ಬಂದಿದ್ದೀವಿ. ಇಲ್ಲಿ ನೋಡಿಕೊಂಡು ಪಟ್ಟದಕಲ್ಲುಗೆ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಐಹೊಳೆ. ಒಳಗಡೆ ಬರ್ತಿದ್ದಾಗೇ ಇಲ್ಲಿ ಎಂಟ್ರಿ ಟಿಕೆಟ್ ಕೂಡ ಇದೆ, ಅಂದರೆ ಮಿನಿಮಲ್ ಚಾರ್ಜಸ್ ಇದೆ. ಇಲ್ಲ ಅಂತಂದರೆ ನೀವು ಆನ್ಲೈನಲ್ಲೂ ಕೂಡ ಟಿಕೆಟ್ನ ತೊಗೋಬೋದು. ಅರೌಂಡ್ ಒಂದು 40 ರೂಪಾಯಿ ಇಸ್ಕೊತಾರೆ ಟಿಕೆಟ್ಗೆ. ಇವತ್ತು ನಾವು ಕರ್ನಾಟಕದ ಅದ್ಭುತ ಐತಿಹಾಸಿಕ ಸ್ಥಳ ಐಹೊಳೆಗೆ ಬಂದಿದ್ದೀವಿ. ಐಹೊಳೆ ಅಂತಂದರೆ ಏನು ಅಂತ ನಿಮಗೂ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಇಲ್ಲಿನ ಗೈಡ್ ಹೇಳೋ ಪ್ರಕಾರ ಇಲ್ಲಿ 5th 6th ಸೆಂಚುರಿಲೆಲ್ಲ 500ಕ್ಕೂ ಹೆಚ್ಚು ಒಂದು ಪಂಡಿತರೇನಿರ್ತಾರೆ ಅವರು ವಾಸವಾಗಿರ್ತಾರಂತೆ, ಅಂದರೆ ಈ ಒಂದು ಪ್ರದೇಶದಲ್ಲಿ. ಸೊ ಹೀಗಾಗಿ ಕಾಲಕ್ರಮೇಣ ಇದನ್ನು ಐಹೊಳೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ಆ್ಯಂಡ್ ಇಲ್ಲಿ ನಾವು ಐಹೊಳೆ ಅಂದಿದ ತಕ್ಷಣ ಒಂದು ಟೆಂಪಲ್ನ ನೋಡ್ತೀವಿ, ಅದೇ ದುರ್ಗಾ ಟೆಂಪಲ್. ಇದನ್ನು ನೋಡಿದ ತಕ್ಷಣ ದುರ್ಗಾ ಟೆಂಪಲ್ ಅಂತಾರೆ. ಆ್ಯಂಡ್ ಒಳಗಡೆ ದುರ್ಗಾದೇವಿ ವಿಗ್ರಹ ಇರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಆ ಥರ ಅಲ್ಲ. ಒಂದು ಪ್ರದೇಶನ, ಒಂದು ಕೋಟೆನ ಆಗಿನ ಕಾಲದಲ್ಲಿ ದುರ್ಗಾ ಅಂತಲೂ ಕೂಡ ಕರೀತಿದ್ರು. ಸೊ ದುರ್ಗದ ಒಳಗಡೆ ಇರುವಂತಹ ಈ ಒಂದು ದೇವಸ್ಥಾನಕ್ಕೆ ದುರ್ಗಾ ಟೆಂಪಲ್ ಅಂತಲೇ ಹೇಳ್ತಾ ಬಂದು ಈ ಒಂದು ಟೆಂಪಲ್ ಹೆಸರು ದುರ್ಗಾ ಟೆಂಪಲ್ ಆಗಿದೆ. ಆ್ಯಂಡ್ ಇಲ್ಲಿ ನಾವು ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ನ ನೋಡ್ಬೋದು. ಆಗಿನ ಕಾಲದಲ್ಲಿ ಶಿಲ್ಪಿಗಳು ಕೆತ್ತಿರೋದು ತುಂಬ ಹೆಚ್ಚಾಗಿ ಶಿವ ಪಾರ್ವತಿ ಮತ್ತು ವಿಷ್ಣು ಮತ್ತು ಬೌದ್ಧಿಸಮ್ ಎಲ್ಲ ರೀತಿಯಾದಂತಹ ಒಂದು ಶಿಲ್ಪಕಲೆನ ನಾವಿಲ್ಲಿ ನೋಡ್ತೀವಿ. ಆ್ಯಂಡ್ ರಾಮಾಯಣ ಸ್ಟೋರಿನ, ನೀತಿ ಕಥೆಗಳನ್ನ ಈ ಒಂದು ಕಲ್ಲುಗಳಲ್ಲಿ ಅವರು ಕೆತ್ತಿದ್ದಾರೆ. ಪ್ರತಿಯೊಂದು ಕಂಬದಲ್ಲೂ ಒಂದೊಂದು ಹೊಸ ವಿಶೇಷತೆನ ಇಲ್ಲಿ ನಾವು ನೋಡ್ತೀವಿ. ಹಾಗೆ ಗೋಡೆಗಳ ಮೇಲೆ, ಕಿಟಕಿಗಳ ಮೇಲೆ ಸುಮ್ಮನೆ ಏನೋ ಒಂದು ಕಿಟಕಿ ಬೇಕು ಅಂತ ಕೆತ್ತಿಲ್ಲ. ಒಂದೊಂದು ಕಿಟಕಿನೂ, ಒಂದೊಂದು ಕಂಬನೂ ತುಂಬ ಡಿಸೈನ್ ಆಗಿ ಒಂಥರ ನೋಡಿದ್ರೆ ವಾವ್ ಅಂತ ಹೇಳಬೇಕು, ಆ ರೀತಿ ಇಲ್ಲಿ ಕೆತ್ತನೆನ ಮಾಡಿದ್ದಾರೆ. ಇಲ್ಲಿ ನಾವು ರಾಜ್ಯ ಗೋಪುರ ಕೂಡ ನೋಡ್ಬೋದು. ಬಟ್ ಏನಂತ ಅಂದರೆ ಯಾವಾಗ ಗೌರ್ಮೆಂಟ್ ಅಂಡರ್ ಬಂತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ತುಂಬ ಇದರಲ್ಲಿ ಮತ್ತೆ ರೀಬಿಲ್ಡ್ನ ಮಾಡಿದ್ದಾರೆ. ಸೊ ಇವಾಗ ನೋಡ್ತಿರುವಂಥ ರಾಜ್ಯ ಗೋಪುರ ಏನಿದೆ ಅದನ್ನು ಕೂಡ ಎಷ್ಟೋ ಕಲ್ಲನ್ನ ತೆಗೆದು ಮತ್ತೆ ಹೊಸ ಕಲ್ಲನ್ನ ಇಟ್ಟು ಜೋಡಿಸಿದ್ದಾರೆ. ಇನ್ನು ಇಲ್ಲಿ ನಾವು ಏನೇನು ಅಬ್ಸರ್ವ್ ಮಾಡ್ತೀವಿ ಅಂತ ನೋಡೋದಾದರೆ, ಆ ಕಾಲದಲ್ಲಿ ಹೇಗೆ ಒಂದು ಕಲ್ಲಿನಿಂದ ಯಾವುದೇ ರೀತಿಯಾದಂಥ ಎಕ್ವಿಪ್ಮೆಂಟ್ಸ್ ಇಲ್ಲದೇ ಇಷ್ಟು ಚೆನ್ನಾಗಿ ದೇವಸ್ಥಾನನ ಬಿಲ್ಡ್ ಮಾಡಿದರು ಅಂತ. ಹಾಗೆಯೇ ಗೋಪುರ ಮೇಲೆ ಗೋಪುರಗಳನ್ನ ನಾವು ನೋಡ್ತೀವಿ. ಹಾಗೆಯೇ ಆವಾಗ ಬಂದಿರುವಂತಹ ಆಳ್ವಿಕೆ ಮಾಡಿರುವಂತಹ ರಾಜರ ಒಂದು ಲಾಂಛನ ಏನಿರುತ್ತೆ, ಆ ಲಾಂಛನದ ಒಂದು ಚಿಹ್ನೆಗಳು ಏನಿರುತ್ತೆ ಅದನ್ನು ಕೂಡ ನಾವು ಈ ಒಂದು ಕಲ್ಲುಗಳ ಮೇಲೆ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಐಹೊಳೆಯ ಮ್ಯೂಸಿಯಂ ಕೂಡ ಇದೆ. ಒಳಗಡೆ ಹೋಗ್ತೀವಿ, ಬಟ್ ರೆಕಾರ್ಡ್ ಮಾಡೋದಕ್ಕೆ ಅವರು ಬಿಡಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಬಸ್ಗೆ ವೆಯ್ಟ್ ಮಾಡ್ತಿದ್ವಿ. ಫೈನಲಿ ಬಸ್ ಬಂದಿಲ್ಲ. ಸೊ ಬಸ್ಸಿಗೆ ವೆಯ್ಟ್ ಮಾಡಿ ಟೈಮ್ ಆಗುತ್ತೆ ಅಂತ ಹೇಳಿ ಅದಾದಮೇಲೆ 1000 ರೂಪೀಸ್ ತೊಗೊಂಡ್ರು. ಲೈಕ್ 4 ಮೆಂಬರ್ಸ್ಗೆ 1000 ರೂಪೀಸ್. ಎಲ್ಲ ಐಹೊಳೆ, ಪಟ್ಟದಕಲ್ಲು ಹಾಗೆ ಇನ್ನೊಂದು 2-3 ಪ್ಲೇಸಸ್ನ ಅವರೇ ತೋರಿಸ್ತಾರಂತೆ. ಸೊ ತೋರಿಸಿ ಮತ್ತೆ ರಿಟರ್ನ್ ನಮ್ಮನ್ನ ಬಾದಾಮಿಗೆ ಬಿಡೋ ಥರ. ಸೊ 1K ಕೊಟ್ಟು ನಾವು ಆಟೋನ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಚೆನ್ನಾಗಿದೆ, ಅಂದರೆ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತ ತುಂಬ ಚೆನ್ನಾಗಿದೆ. ಬಟ್ ಏನಂತಂದರೆ ಸ್ವಲ್ಪ ಹಾಳಾಗಿದೆ. ಯುನೆಸ್ಕೋ ಹೆರಿಟೇಜ್ ಆದಮೇಲೆ ಅದನ್ನೆಲ್ಲ ಹಾಳಾಗದೇ ಇರೋ ರೀತಿ ಕಾಪಾಡ್ತಿದ್ದಾರೆ. ಫೈನಲಿ ಪಟ್ಟದಕಲ್ಲಿಗೆ ಬಂದಿದ್ದೀವಿ.
ಐಹೊಳೆನ ಮುಗಿಸಿ ಸೊ ಬನ್ನಿ ಪಟ್ಟದಕಲ್ಲು ಹೇಗಿದೆ ಅಂತ ನೋಡೋಣ. ಇಲ್ಲೂ ಕೂಡ ಟಿಕೆಟ್ ತೊಗೋಬೇಕು, ಟಿಕೆಟ್ ಕೌಂಟರ್ ಇದೆ, ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ. ಒಬ್ರಿಗೆ 30 ರೂಪಾಯಿ ಟಿಕೆಟು. ಅಲ್ಲಿ QR ಕೋಡ್ ಹಾಕಿರ್ತಾರೆ, ಸ್ಕ್ಯಾನ್ ಮಾಡಿಕೊಂಡು ಮೊಬೈಲಲ್ಲೇ ಟಿಕೆಟ್ ತೊಗೊಳ್ಳೋದು. ಇವತ್ತಿನ 2ನೇ ಅದ್ಭುತ ಸ್ಥಳ ಪಟ್ಟದಕಲ್ಲು. ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಮಲಪ್ರಭಾ ನದಿ ಏನು ಹರಿಯುತ್ತೆ ಅದ್ರ ಪಕ್ಕದಲ್ಲೇ ಈ ಒಂದು ಪಟ್ಟದಕಲ್ಲನ್ನ ನಾವು ನೋಡ್ಬೋದು. ಹೆಸರಲ್ಲೇ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ಆಗಿನ ಕಾಲದಲ್ಲಿ ರಾಜರ ಒಂದು ಪಟ್ಟಾಭಿಷೇಕ ನಡೀತಿದ್ದ ಸ್ಥಳ ಇದು. ಸೊ ಚಾಲುಕ್ಯ ಕಾಲದಲ್ಲಿ ರಾಜರೇನಿರ್ತಾರೆ ಅವ್ರೇನಾದರೂ ಪಟ್ಟಾಭಿಷೇಕ ಮಾಡ್ಕೊಬೇಕು ಅಂತ ಅಂದರೆ ಇಲ್ಲಿ ಬಂದು ಪಟ್ಟಾಭಿಷೇಕನ ಮಾಡ್ತಿದ್ರು. 7 ಮತ್ತು 8ನೇ ಶತಮಾನದಲ್ಲಿ ಚಾಲುಕ್ಯ ರಾಜರು ಏನಿರ್ತಾರೆ ಅವರು ಅದ್ಭುತ ದೇವಸ್ಥಾನಗಳನ್ನ ನಿರ್ಮಿಸ್ತಾರೆ. ಅದರಲ್ಲಿ ತುಂಬ ವೆರೈಟೀಸ್ ಆಫ್ ಸ್ಟೈಲ್ನ ನಾವು ನೋಡ್ಬೋದು. ಇಲ್ಲಿ ಅಂದರೆ ಪಟ್ಟದಕಲ್ಲಲ್ಲಿ ನಾಗರ ಶೈಲಿ ಹಾಗೆಯೇ ದ್ರಾವಿಡ ಶೈಲಿಯ ಒಂದು ಗೋಪುರ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು ನಾವು ನೋಡ್ಬೋದು. 5-10 ಶತಮಾನ ಅಂತ ಅಂದರೆ ನೀವು ನೋಡ್ಬೋದು ಎಷ್ಟು ವರ್ಷಗಳ ಹಿಂದೆ ಅದು ನಿರ್ಮಿಸಿರೋದು ಅಂತ. ಆ್ಯಂಡ್ ರೀಸೆಂಟಾಗಿ 1987ನಲ್ಲಿ ಪಟ್ಟದಕಲ್ಲನ್ನ ಯುನೆಸ್ಕೋ ಹೆರಿಟೇಜ್ ಅಂತ ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಅದಾದಮೇಲೆ ತುಂಬ ಇಲ್ಲಿ ಜೀರ್ಣೋದ್ಧಾರನ ಮಾಡ್ತಾರೆ. ಇಲ್ಲಿ ಕಲ್ಲುಗಳೆಲ್ಲ ಬಿದ್ದೋಗಿತ್ತು, ಅದನ್ನೆಲ್ಲ ನೀಟಾಗಿ ಜೋಡಿಸ್ತಾರೆ. ಸೊ ಈ ರೀತಿ ಮಾಡಿ ಇವಾಗ ನೀಟಾಗಿ ನೋಡ್ಕೊತಿದ್ದಾರೆ. ಆ್ಯಂಡ್ ಇದು ನೋಡೋದಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇಲ್ಲೂ ಪೂರ್ಣವಾಗಿರುವಂತಹ ನಂದಿ ಆಗಿರ್ಬೋದು ಅಥವಾ ದೇವಾಲಯಗಳಾಗಿರ್ಬೋದು ಅಷ್ಟೊಂದಿಲ್ಲ, ಎಲ್ಲ ಅರ್ಧ ಡ್ಯಾಮೇಜ್ ಮಾಡಿ ಬಿಟ್ಟು ಹೋಗಿದ್ದಾರೆ. ಇಲ್ಲೂ ಕೂಡ ದೇವಸ್ಥಾನ ಒಳಗಡೆ ರಾಮಾಯಣ, ಮಹಾಭಾರತ, ನೀತಿಕತೆ ಕೆತ್ತನೆನ ನಾವು ನೋಡ್ಬೋದು. ಆ್ಯಂಡ್ ನೀವೇನು ಡ್ಯಾಮೇಜಸ್ನ ನೋಡ್ತೀರಾ ಇದು ಕಾಲಕ್ರಮೇಣ ಆಗಿರೋದು. ಯಾರೋ ಬಂದು ಅಟ್ಯಾಕ್ ಮಾಡಿಲ್ಲ ಇಲ್ಲಿ, ಬಟ್ ಕಾಲಕ್ರಮೇಣ ನಿಧಿಗೋಸ್ಕರ ಜನ ಈ ರೀತಿ ಡ್ಯಾಮೇಜ್ನ ಮಾಡಿದ್ದಾರೆ. ಒಂದು 12th 19th ಸೆಂಚುರಿಯಿಂದ ಇಲ್ಲಿ ಕೊಲ್ಯಾಪ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಇವಾಗ ನಾವು ಇಷ್ಟೊಂದು ಅರ್ಧ ಕಟ್ಟಾಗಿರುವಂತಹ ಒಂದು ವಿಗ್ರಹಗಳಾಗಿರ್ಬೋದು ಅಥವಾ ಕೆತ್ತನೆಗಳಾಗಿರ್ಬೋದು ನೋಡ್ತಾ ಇದ್ದೀವಿ. ಇನ್ನು ಇಲ್ಲಿ ಒಂದು ಶಿವಲಿಂಗಕ್ಕೆ ಪೂಜೆ ಇವಾಗಲೂ ಕೂಡ ನಡೀತಿದೆ. ಹಾಗೆಯೇ ಆ ಒಂದು ಶಿವಲಿಂಗದ ಮುಂದೆ ಇರುವಂತಹ ನಂದಿನ ನಾವು ನೋಡ್ಬೋದು. 1300 ವರ್ಷಗಳ ಹಿಂದಿನ ನಂದಿ ಇದಾಗಿದೆ. ಆ್ಯಂಡ್ ಇದು ಒಂಥರ ಯುನೀಕ್ ನಂದಿ ಆಗಿದೆ. ಆ್ಯಂಡ್ ಈ ಒಂದು ನಂದಿ ಕಪ್ಪು ಮತ್ತು ಹಸಿರು ಬಣ್ಣದಲ್ಲಿ ನಮಗೆ ಕಾಣಿಸುತ್ತೆ. ಸೊ ಇವಾಗ ಶ್ರೀ ಕ್ಷೇತ್ರ ಮಹಾಕೂಟ ದಕ್ಷಿಣ ಕಾಶಿಗೆ ಬಂದಿದ್ದೀವಿ. ಸೊ ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ದಿನ 1 ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ಹಾಗೆ ನಾಳೆ ದಿನ 2ರಲ್ಲಿ ಇನ್ನ ಅದ್ಭುತವಾಗಿರೋ ಪ್ಲೇಸ್ನ ನಾನು ನಿಮಗೆ ತೋರಿಸ್ತೀನಿ.